ಕೂತಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಮುಂದೆ ಕೂತಿರುವಂತಹ ನನ್ನ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ನಿಜ ಹೇಳ್ಬೇಕಂದ್ರೆ ರಾಮನಾಥ್ ಸರು ಮತ್ತು ನಾವೆಲ್ಲ ದಯವಿಟ್ಟು ಬರಬೇಕು. ನೀವು ಸ್ಪೋರ್ಟ್ಸ್ ಇವೆಂಟ್ ಇದೆ ಅಂದಾಗ ಸರ್ ದಯವಿಟ್ಟು ನನ್ನ ಕರಿಬೇಡಿ. ನಾನು ಯಾವ VIP ಅಲ್ಲ, ಏನೂ ಇಲ್ಲ. ದಯವಿಟ್ಟು ಬೇರೆ ತುಂಬಾ ಒಳ್ಳೆ ಗಣ್ಯರಿದ್ದಾರೆ, ಅವ್ರನ್ನ ಕರೀರಿ, ನಾನು ಬರೋದಿಲ್ಲ ಅಂತ ಹೇಳಿದೆ. ಮೂರೊಂದ್ಸಲಿ ಫೋನ್ ಮಾಡಿ ಬರ್ತೀರಾ ಏನೋ ಅಂತ ಬ್ಯಾಕ್ ಟು ಬ್ಯಾಕ್ ಹತ್ತಾರು ಹೇಳಿದ್ರು ನಾನು ಹೇಳಿದೆ ಸರ್ ಬೇಡ ಸರ್, ನನಗೆ ಕೆಲವು ನನ್ನ ಅಭ್ಯಾಸ ಇಲ್ಲ ಇದೆಲ್ಲ ಹೋಗಿ ಇವಾಪರೇಟ್ ಮಾಡೋದು, ನಾನು ಬರೋದಿಲ್ಲ ಅಂತ ಹೇಳಿದೆ. ಈಗ ಅಂತಾರೆ ಯಾಕಪ್ಪ ಹೇಳಿದೆ ಅಂತ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇದನ್ನೆಲ್ಲ ನೋಡಿ. ಅಷ್ಟೇ ಒಂದು ವಾರ್ಮ್ ವೆಲ್ಕಮ್ ಇದೆಲ್ಲ ನಮ್ಗೆ ಕೊಟ್ಟು ನನಗೆ ಕಂಫರ್ಟಬಲ್ ಫೀಲ್ ಮಾಡಿಸ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ ಸ್ಮೈಲ್ ಈ ಮುಖದಲ್ಲಿ ನೋಡೋಣ, ಫೈನ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಅಂತ ನನಗೆ ಬಹಳ ಖುಷಿ ಆಯ್ತು. ನಾನು ಯಾಕೆ ಇಲ್ಲಿ ಬಂದಿರೋ ಕಾರಣ 26ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಮೊದಲನೇದಾಗಿ ನ ಅಧ್ಯಕ್ಷರಾದಂತಹ ಶರತ್ ಕುಮಾರ್ ಬಚ್ಚೇಗೌಡ ಸರ್ ಅವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ನೆಚ್ಚಿನ ನಾಯಕಿ ಅಂತಾನೆ ಹೇಳ್ಬೋದು, ನಮ್ಮ ಹೊಸಕೋಟೆ ತಾಲೂಕಿಗೆ ಮತ್ತೊಬ್ಬ MLA ಅಂತ ಕರೆದ್ರು ಕೂಡ ತಪ್ಪಾಗಲಾರದು. ಸೊ ಅವರು ಪ್ರತಿಭಾ ಶರತ್ ಕುಮಾರ್ ಬಚ್ಚೇಗೌಡ ಸರ್ ಅವರು ಬಂದಿದ್ದಾರೆ, ಮೇಡಮ್ ಅವರು ಬಂದಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬ ಚಪ್ಪಾಳೆ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ. ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಆದಂತಹ ಸತೀಶ್ ಅವರು ಸಹ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ಮುಖಂಡರಾದಂತಹ ರಾಕೇಶ್ ಅವರು ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ನೆಚ್ಚಿನ ದೈಹಿಕ ಶಿಕ್ಷಕರಿಗೆ 2026 ಸಾಲಿನ ಕ್ರೀಡಾ ಚಟುವಟಿಕೆಗಳನ್ನ ಇವತ್ತು ಹೊಸಕೋಟೆನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಹುಶಃ ಇದು ನಮ್ಮ ಜಿಲ್ಲೆಯ ಪ್ರಪ್ರಥಮವಾಗಿ ತಾಲೂಕಿನಲ್ಲಿ ಆರಂಭಗೊಳ್ತಾ ಇದೆ. ಬಹಳ ಅತ್ಯಂತ ಸಂತೋಷದಾಯಕ ವಿಚಾರ. ಈಗ ನಾನು ಹೇಳೋದೇನಪ್ಪ ಅಂತಂದರೆ, ನಮ್ಮ ಇಲಾಖೆಯು ಎಲ್ಲ ರೀತಿಯ ವಿದ್ಯಾರ್ಥಿಗಳ ಅಲ್ಲಿ ಅಡಗಿರ್ತಕ್ಕಂಥ ಸೂಕ್ತವಾದ ಪ್ರತಿಭೆಯನ್ನು ಯಾವ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋ ವಿದ್ಯಾರ್ಥಿಗಳು ಬಹಳ ಅನುಕೂಲಕರವಾದ ವಾತಾವರಣ ನಿರ್ಮಿಸಿಕೊಟ್ಟಿದೆ. ಜೊತೆಗೆ ನಮ್ಮ ಈ ಜಿಲ್ಲೆ ಅತ್ಯಂತ ಭಾಳ ವಿಶಿಷ್ಟವಾದಂಥ ಜಿಲ್ಲೆ. ಯಾಕೆಂದರೆ ಇದೊಂದು ನಗರ ಆಗಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಬರುವಂತಹ ಹೆಚ್ಚಿನ ಸಂಖ್ಯೆ ಇರತಕ್ಕಂಥ ವಿದ್ಯಾರ್ಥಿಗಳು ಇರೋದರಿಂದ ಈ ಒಂದು ತಾಲೂಕು ಅತ್ಯಂತ ಬಹಳ ಆಕರ್ಷಣೀಯವಾದಂಥ ತಾಲೂಕಾಗಿದೆ. ಜೊತೆಗೆ ಇಲ್ಲಿ ನನಗೆ ಗೊತ್ತಿದ್ದ ಹಾಗೆ ಕಬಡ್ಡಿ, ಖೋ ಖೋ ಹಾಗೂ ವಾಲಿಬಾಲ್ಗಳಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ಆಸಕ್ತಿ ಹೊಂದಿದ್ದಾರೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು ಬಹಳ ಹೆಮ್ಮೆ ವಿಚಾರವಾಗುತ್ತದೆ. ನನಗೆ ಈ ಒಂದು ಕ್ರೀಡಾಕೂಟದಲ್ಲಿ ಈ ಒಂದು ಹೊಸಕೋಟೆ ತಾಲೂಕಿನ ಪ್ರಾಂಶುಪಾಲರ ಸಂಘ ಬಹಳ ಮುಖ್ಯವಾಗಿ ಹಾಗೂ ಎಲ್ಲ ಪ್ರಾಂಶುಪಾಲರು ಹೊಸಕೋಟೆಯ ಇರತಕ್ಕಂಥ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಕೂಡ ಇದಕ್ಕೆ ಸಹಕರಿಸಿ ಈ ಕ್ರೀಡಾಕೂಟದಲ್ಲಿ ಬಹಳ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಮತ್ತು ಬಹಳ ಸಹಕಾರಿಯಾಗಿದೆ. ಯಾಕೆಂದರೆ ಇಂಗ್ಲೀಷ್ ಒಂದು ಗಾದೆ ಇದೆ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ. ಅಂದರೆ ಹೇಗೆ ನಮ್ಮ ಮನಸ್ಸು ಗಟ್ಟಿಯಾಗಿರ್ತದೋ, ದೇಹ ಚೆನ್ನಾಗಿದ್ದು ಮಾತ್ರ ಮನಸ್ಸು ಕೂಡ ಅಷ್ಟೇ ಸದೃಢ. ಆ ದೃಷ್ಟಿನಲ್ಲಿ ಕ್ರೀಡೆಗಳು ಬಹಳ ಸಹಕಾರಿ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನಪ್ಪ ವಿದ್ಯಾರ್ಥಿಗಳಲ್ಲಿ, ಇವತ್ತು ಸೋಲು ನಾಡಿಯ ಗೆಲುವು. ಹಾಗಾಗಿ ಯಾರು ಕೂಡ ಸೋಲು ಅಂತ ಅಂದ್ಕೊಂಡು ಅಪ್ಸೆಟ್ ಆಗಬೇಕಾಗಿಲ್ಲ. ಮುಂದಿನ ದಿನಗಳವರು ಹೆಚ್ಚಿನ ನಿರಂತರವಾದಂಥ ಅಭ್ಯಾಸಗಳನ್ನು ಕೈಗೊಂಡು ಈ ಒಂದು ಕ್ರೀಡೆಯಲ್ಲಿ ಅವರು ಭಾಗವಹಿಸಬಹುದು ಮತ್ತು ಗೆಲುವನ್ನು ಕೂಡ ಸಾಧಿಸಬಹುದು ಅಂತ ಹೇಳ್ತಾ ನನ್ನ